ಇದೊಂದು ಅತ್ಯಂತ ಹಳೆಯದಾದಂತಹ ನೇಪಾಳಿ ಕಥೆ. ಕಥೆ ಹಳೆಯದಾದರೂ ಕೂಡ ಅದು ನೀಡುವಂಥ ಸಂದೇಶ ಯಾವಾಗಲೂ ಹೊಸದಾಗಿರುವಂತಹದ್ದು. ಒಂದು ಪುಟ್ಟ ಸಂಸಾರ. ಗಂಡ ಸೈನ್ಯದಲ್ಲಿ ಸೈನಿಕ ಆಗಿದ್ದ. ಅವನಿಗೆ ಯುದ್ಧ ಮಾಡಿದ್ರೆ ಯಾವ ಆಸಕ್ತಿ ಇಲ್ಲ. ಹೊಟ್ಟೆಪಾಡಿಗೆ ಸನ್ಯಾಸ ಸೇರ್ಕೊಂಡವನು. ಒಂದು ಬಾರಿ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಕಾಡಲ್ಲಿ ಓಡೋದ. ಅರಣ್ಯ ಪ್ರದೇಶದಲ್ಲಿ ಎಲ್ಲ ಓಡಾಡದ. ಕೆಲವು ದಿವಸಗಳ ಕಾಲ ತಾನು ಎಲ್ಲಿದ್ದೇನೆ ಅನ್ನೋದೇ ತಿಳಿಲಿಲ್ಲ ಅವನಿಗೆ. ಆಹಾರ ಹುಡುಕ್ತಾ 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 ಕಾಡಿನ ಮಧ್ಯ ಪ್ರದೇಶಕ್ಕೆ ಹೋಗ್ಬಿಟ್ಟ. ಅಲ್ಲಿ ಕೆಲವು ವಿಚಿತ್ರ ಜನರ ಪರಿಚಯ ಆಯ್ತು. ಆ ಜನರು ಒಬ್ಬವ ಇತನ ಗುರು ಆದ. ಅವನು ಮಹಾಮಾಂತ್ರಿಕ. ಅವನು ಯಕ್ಷಿಣಿ ವಿದ್ಯೆಯ ಪ್ರಭು. ಯಕ್ಷಿಣಿ ವಿದ್ಯೆ ಕಣ್ಕಟ್ಟು ವಿದ್ಯೆ. ಕಣ್ಣಿಗೆ ಕಟ್ಟುವಂಗಿರುತ್ತೆ, ನಿಜವಾಗಿರಲ್ಲ, ಕಣ್ಣಿಗೆ ಕಟ್ಟುವಂಗೆ ಮಾಡ್ತಾರೆ. ಈ ಸೈನಿಕ ಇದ್ನಲ್ಲ, ಅವನ ಶಿಷ್ಯನಾಗಿದ್ದುಕೊಂಡು 1-2 ವರ್ಷ ಕಳೆದ. ಗುರು ಇವನ ಸೇವೆಯಿಂದ ಪ್ರಸನ್ನಾಗಿ ಒಂದಿಷ್ಟು ಯಕ್ಷಿಣಿ ತಂತ್ರಗಳನ್ನ, ಮಾಯಾವಿದ್ಯೆಯನ್ನು ಕಲಿಸ್ದ. ಮತ್ತೊಂದು ವರ್ಷ ಆದ ಮನೆ ನೆನಪು ಸೆಳೀತದಲ್ಲ, ಹೆಂಡತಿ ಮಕ್ಕಳು ನೆನಪಾಯ್ತು. ಕಾಡು ಬಿಟ್ಟು ನಾಡಿಗೆ ಬಂದ. ತಾನು ಊರು ಮನೆ ಸೇರ್ಕೊಂಡ. ಗಂಡ ಸತ್ತೇ ಹೋಗಿದ್ದಾನೆ ಅನ್ನೋ ನಂಬಿಕೆಯಲ್ಲಿ ಬದುಕಿದ್ಲಲ್ಲ ಹೆಂಡತಿ, ಗಂಡನ ಕಂಡು ಬಹಳ ಖುಷಿ ಆಯ್ತು. ಕೆಲವು ದಿವಸ ಸಂಭ್ರಮದಲ್ಲಿ ಜೀವನ ಕಳೆದ್ರು. ಸಂಭ್ರಮ ಸರಿ, ಹೊಟ್ಟೆ ಊಟ ಬೇಕಲ್ಲ. ಬಡತನದ ಬೇಗ ಅವ್ರನ್ನ ಬೇಯಿಸೋಕೆ ಶುರು ಮಾಡ್ತು. ಗಂಡ ಅಲ್ಲಿ ಇಲ್ಲಿ ತೋಟದ ಕೆಲಸ ಮಾಡ್ದ, ಹೆಂಡತಿ ಮನೇಲಿ ಹೊಲಿಗೆ ಕೆಲಸ ಮಾಡ್ತಾ ಇದ್ಲು. ಆದ್ರೂ ಬದುಕು ಬಹಳ ಕಷ್ಟ ಆಗಿತ್ತು. 2 ಹೊತ್ತು ಊಟ ಹೊಂದಿಸೋದೇ ಕಷ್ಟ. ಒಂದು ಸ್ನೇಹಿತರೆ, ಜೀವನದಲ್ಲಿ ಕಷ್ಟ ಬಂದಾಗ ಮುಖದ ಮೇಲೆ ನಗೆ ಮಾಯ ಆಗತ್ತೆ. ಮುಖದ ಮೇಲೆ ನೆರಿಗೆಗಳು ಬೇಗ ಕಾಣಿಸೋಕೆ ಶುರು ಆಗುತ್ತೆ. ಹೆಂಡತಿ ಒಂದು ದಿವಸ ಈ ಬಣ್ಣ ಬಣ್ಣದ ಬಟ್ಟೆ ತುಂಡುಗಳನ್ನು ಜೋಡಿಸಿ ಒಂದು ಸುಂದರವಾದ ಹೊದಿಕೆ ಮಾಡ್ತಿದ್ಲು. ತಾವೆಲ್ಲ ಕಂಡಿದ್ದೀರಿ ಇದನ್ನೆಲ್ಲ. ಕೌದಿ ಅಂತ ಕರೀತಾರೆ ಕೆಲವು ಕಡೆ. ಈ ಬಣ್ಣ ತುಂಡು ಬಟ್ಟೆ ಅಂತ ಜೋಡಿಸಿ 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 ಒಂದು ಹೊದಿಕೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದನ್ನ ಪಾಪ ಮಾಡಿ ಮಾರಬೇಕು, ಅದೊಂದು ದುಡ್ಡು ಬರಬೇಕು. ಆ ಕೆಲಸ ಮಾಡುವಾಕೆ ಮುಖದ ಮೇಲೆ ಸಂತೋಷ ಇರಲಿಲ್ಲ. ಯಾಕೆ ಗೊತ್ತಾ? ಹೊಲಿಗೆ ಹಾಕುವಾಗ 4 ಬಾರಿ ಬೆಳ್ಳಿ ಸೂಜಿ ಚುಚ್ಕೋತಾಳೆ. ಮೊದಲೇ ಬಡತನ, ಹೊಟ್ಟೆಯಲ್ಲಿ ಬೆಂಕಿ, ಕೈ ಚುಚ್ಚಿ ಗಾಯ ರಕ್ತ ಬಂದಾಗ ಮತ್ತಷ್ಟು ಕೋಪ. ಛೇ, ದರಿದ್ರತನ, ನಮ್ಮ ಹಣೆ ಬರಾನೇ ಎಷ್ಟು, ಎಲ್ಲಿ ಸುಖ ಕಂಡೇವೋ ಅಂದ್ ಗುಣಗ್ತಾ ಇದ್ಲು. ಗಂಡ ಆಕೆನೆ ನೋಡ್ತಾ ಇದ್ದ. ಆಕೆಗೆ ಹ್ಯಾಕೆ ಸಂತೋಷ ಪಡಿಸ್ಬೇಕು ಆಕೆನ ಅಂತ ಯೋಚನೆ ಮಾಡಿದ. ತಕ್ಷಣ ಅವನಿಗೆ ತಾನು ಯಕ್ಷಿಣಿ ವಿದ್ಯೆ ಕಲ್ತಿದ್ನಲ್ಲ ಕಾಡಲ್ಲಿ, ಅದು ನೆನಪಾಯ್ತು. ಸುತ್ತಮುತ್ತ ಬಿದ್ದಿದ್ವಲ್ಲ ಬಟ್ಟೆ ತುಂಡುಗಳು. ಏನ್ ಮಾಡಿದ ಗೊತ್ತಾ? ಒಂದು ಕಡು ನೀಲಿ, ಒಂದು ಹಳದಿ, ಒಂದು ಕೆಂಪು, ಹಸಿರು ಬಣ್ಣದ ತುಂಡ ಕೈ ಇಟ್ಕೊಂಡು ಎಡಗೈ ಮೇಲೆ ಇಟ್ಕೊಂಡ. ಅಂದ್ ಬಲಗೈ ಮುಚ್ಚಿದ. ನೋಡು ಏನ್ ಮಾಡ್ತೀನಿ ಅಂತ ಹೆಂಡತಿ ಹೇಳ್ದ. ಕಣ್ಣು ಮುಚ್ಚಿ ಏನು ಮಣ 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 ಅಂತ ಅಂದ. ಈತ ಕಣ್ಣು ತೆಗೆದು ನಿಧಾನವಾಗಿ 2 ಕೈ ಜೋಡಿಸಿದ್ನಲ್ಲ, ಅಂಗೈಗಳ ನಡುವೆ ಉಫ್ ಅಂತ ಊದಿದ. ಊದಿ ನಿಧಾನಕ್ಕೆ ಬಲಗೈ ತೆಗೆದ. ಆ ನೀಲಿ ಬಣ್ಣದ ಬಟ್ಟೆ ಅಂಗೈಯಿಂದ ಮೇಲೆ ನಿಧಾನಕ್ಕೆ ಹಾರೋಕ್ ಶುರುವಾಯ್ತು. ಮೇಲೆ ಹಾರ್ತಾ ಹಾರ್ತಾ ಒಂದು ಕ್ಷಣದಲ್ಲಿ ಅದು ಹೊಳೆಯೊಳಿಂತ ಪಾತರಗಿತ್ತಿ ಆಯ್ತು. ಓಹೋ, ಅದರ ಹಿಂದೆನೆ ಹಳದಿ, ಕೆಂಪು, ಹಸಿರು ಚಿಟ್ಟೆಗಳು ಕೋಣೆ ತುಂಬ ಹಾರಾಡೋಕೆ ಶುರು ಮಾಡಿದ್ರು. ಏನು ಸಂತೋಷ ಅದು, ಏನು ಸಂತೋಷ! ಕೋಣೆ ತುಂಬ ಎಲ್ಲ ಹಳದಿ, ನೀಲಿ, ಕೆಂಪು, ಹಸಿರು ಬಣ್ಣ ಚಿಟ್ಟೆಗಳು ಹಾರಾಡೋಕೆ ಶುರು ಆಯ್ತು. ಆಕೆ ಭಾರಿ ಖುಷಿ ಆಯ್ತು. ತನ್ನ ಪುಟ್ಟ ಕೈಗಳನ್ನು ತಟ್ಟಿ ತಟ್ಟಿ ತುಂಬಾ ನಕ್ಕಳು, ಸಂತೋಷ ಪಟ್ಲು. ಹಿಡಿಯೋಕೆ ಹೋದ ಚಿಟ್ಟೆ ಕೈಗೆ ಸಿಗಲ್ಲ. ಆದ್ರೆ ಸೌಂದರ್ಯ ಮಾತ್ರ ಅದ್ಭುತವಾದಂತ ಸೌಂದರ್ಯ. 10 ನಿಮಿಷ ಆದ್ಮೇಲೆ ಗಂಡ ತನ್ನ ಮತ್ತೆ ಎಡಗೈಯನ್ನ ಮುಂದೆ ಚಾಚಿದ. ನಿಧಾನವಾಗಿ ಆಕೆಯನ್ನ ಬೀಳ್ಕೊಡೋ ಹಾಗೆ ಆ ಚಿಟ್ಟೆಗಳು ಒಂದೊಂದಾಗಿ ಹೆಂಡತಿನ ಸುತ್ತ ಹಾಕಿ ಬಂದು ಅವನ ಅಂಗೈ ಮೇಲೆ ಕೂತು. ಎಲ್ಲ ಚಿಟ್ಟೆ ಅಂಗೈ ಮೇಲೆ ಕೂತಾಗ ಆತ ಬಲಗೈ ಮುಚ್ಚಿದ. ಉಫ್ ಮತ್ತೆ ಊದಿದ. ಕೈ ತೆಗೆದಾಗ ಮತ್ತೆ ನಿರ್ಜೀವ ಬಟ್ಟೆ ತುಂಡುಗಳೇ ಆಗಿದ್ದು. ಆದ್ರೆ ಹೆಂಡತಿ ಮನಸ್ಸ ಸಂತೋಷ ತುಂಬಿತ್ತು. ಎಷ್ಟು ಸಂತೋಷ! ಕೆಲಸ ಓಡಾಡುವಾಗ ಸಂತೋಷದ ಕುಣಿತ ಇತ್ತು. ಬಡತನದಲ್ಲೂ ಸಂಭ್ರಮ ಇತ್ತು. ನನಗೆ ಈ ಕಥೆ ಯಾಕೆ ಇಷ್ಟ ಆಗತ್ತೆ ಸ್ನೇಹಿತರೆ ಅಂದ್ರೆ, ಜೀವನನೂ ಹಾಗೆ ಅಲ್ವಾ? ನಮ್ ಕಷ್ಟ ಇದೆ, ಕಾರ್ಪಣ್ಯ ಇದೆ, ಅದ್ರ ಮಧ್ಯೆನೇ ಸಂತೋಷ ಕಾಣಬೇಕಲ್ಲ. ಹಿಂದಾಗಿ ಹೋದಂತ ಸಂತೋಷದ ಘಟನೆಗಳ ಚಿಟ್ಟೆಗಳು ನೋಡಿ, ಹಿಂದಾಗಂತ ಸಂತೋಷ ಘಟನೆ ಇಲ್ವಾ? ಒಂದೊಂದು ಘಟನೆ ಆಗೇ ಇರುತ್ತಲ್ಲ ನಮ್ಮ ಜೀವನ, ಸಂತೋಷ ಘಟನೆ ಆಗಿಲ್ವಾ ಒಂದು? ಆ ಘಟನೆ ನೆನೆಸ್ಕೊಳ್ಳಿ, ಅವು ಚಿಟ್ಟೆಗಳಾಗ್ತವೆ. ಮುಂದೆ ಬರಬಹುದಾದಂತಹ ಸಂತೋಷ ದಿನಗಳ ಭರವಸೆಯಲ್ಲಿ ಬದುಕಬೇಕು.
ಹಿಂದಾಗಿ ಹೋದಂಥ ಸಂತೋಷದ ಘಟನೆಗಳು, ಮುಂದೆ ಬರಬಹುದಾದಂಥ ಸಂತೋಷಗಳ ಭರವಸೆಯಲ್ಲಿ ಬದುಕಿದಾಗ ಮಾತ್ರ ಇಂದಿನ ಕಷ್ಟದ ಹೊರೆ ಸಹನೀಯ ಆಗ್ತದೆ. ಬಡತನ ಹೋಯಿತು ಅಂತಲ್ಲ, ಬಡತನದ ಮಧ್ಯೆ ಕೂಡ ಸಂತೋಷ ಪಡುವಂಥ ಮನಸ್ಥಿತಿ ಬರ್ತದೆ. ಅದಕ್ಕೆ ನಾನು ಹೇಳೋ ಸ್ನೇಹಿತರೆ, ಸಂತೋಷ ಎಂದೆಂದೂ ಹೊರಗಿನಿಂದ ಬರೋದಿಲ್ಲ, ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವೇ ಕಂಡುಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಹೇಳ್ತಿರ್ತೀನಿ ನನ್ನ ಸ್ನೇಹಿತರಿಗೆ, ಹೃದಯದಲ್ಲಿ ಬಣ್ಣದ ಚಿಟ್ಟೆಗಳನ್ನು ನಾವೇ ಕಲ್ಪನೆ ಮಾಡ್ಕೋಬೇಕು. ಅನ್ಬೋದು, ಬರೀ ಕಲ್ಪನೆ ಆದರೆ ಏನಾಯ್ತು ರೀ ಅನ್ಬೋದು, ಆದರೆ ಕಲ್ಪನೆ ಮಾಡಿಕೊಂಡಷ್ಟು ಹೊತ್ತು ಕೂಡ ಸಂತೋಷವಾಗಿತ್ತ ಮನಸ್ಸು. ನಮ್ಮ ಕಷ್ಟ, ನಮ್ಮ ಕಾರ್ಪಣ್ಯಗಳ ಜೊತೆಗಿದ್ದಾವೆ, ಅದನ್ನು ಪರಿಹಾರ ವಿವಿಧ ವಿಧಾನಗಳನ್ನು ನೋಡ್ಕೊಳ್ಳೋಣ. ಆದರೆ ಆ ಕಾರ್ಪಣ್ಯಗಳ ಮಧ್ಯೆ ಕೂಡ ಸಂತೋಷವನ್ನು ಪಡುವಂಥ ಹಕ್ಕು ಈ ಹೃದಯಕ್ಕಿದೆ. ಅದನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಮನಸ್ಸು ಬೇಕು ಅಷ್ಟೇ.